ಸ್ನೇಹಿತರೆ, ಮನೆ ಕಟ್ಟೋದು ಎಂದರೆ ನಮ್ಮ ಜೀವನದ ದೊಡ್ಡ ಕನಸು. ಆದರೆ ಆ ಕನಸಿನ ಹಾದಿಯಲ್ಲಿ ಹಲವಾರು ಅಡ್ಡಿಗಳು, ತೊಂದರೆಗಳು ಆಗುವುದು ಸಹಜ. ಅಂದರೆ ಕೆಲಸ ನಿಂತು ಹೋಗುವುದು, ಹಣಕಾಸಿನ ತೊಂದರೆ, ಕಾರ್ಮಿಕರ ಕೊರತೆ ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಗಾಬರಿ ಉಂಟು ಮಾಡುತ್ತದೆ. ಇಂತಹ ಸಮಯದಲ್ಲಿ ನಾವು ಯಾರನ್ನು ನೋಡಬೇಕು, ಯಾರಿಂದ ಧೈರ್ಯ ಪಡೆಯಬೇಕು ಎಂಬುದೇ ಗೊತ್ತಾಗಲ್ಲ. ಇಂತಹ ಸಂಕಷ್ಟದ ಕ್ಷಣದಲ್ಲಿ ಅನೇಕರು ಮಾಡುವುದು ಒಂದೇ ಕೆಲಸ: ಹತ್ತಿರದ ದೇವಸ್ಥಾನಕ್ಕೆ ಹೋಗುವುದು. ದೇವರ ದರ್ಶನ ಪಡೆದು ತಮ್ಮ ಮನೆಯ ಸಮಸ್ಯೆ ದೂರವಾಗಲಿ ಎಂದು ಬೇಡಿಕೊಂಡಾಗ ಮನಸ್ಸಿನಲ್ಲಿದ್ದ ಭಯ, ಗೊಂದಲ, ಒತ್ತಡ ಸ್ವಲ್ಪ ಕಡಿಮೆಯಾಗುತ್ತದೆ. ಹಾಗೆಯೇ ಒಡನ್ಬೈಲ್ ಪದ್ಮಾವತಿ ಅಮ್ಮನವರ ಶಕ್ತಿ ಅಪಾರವಾಗಿದೆ. ಈ ದೇವಾಲಯಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿನಲ್ಲೊಂದು ಶಾಂತಿಯ ಅಲೆ ಹರಿದಂತೆ ಅನಿಸುತ್ತದೆ. ಅಮ್ಮನವರ ಕರುಣೆಯ ನೋಟ ನಮ್ಮೊಳಗಿನ ಭಯವನ್ನು ಕರಗಿಸುತ್ತದೆ. ಅಮ್ಮನವರ ಮುಖದ ಕರುಣೆ ನೋಡಿದರೆ ಅಮ್ಮನವರಿಂದ ಒಂದು ಹೊಸ ಶಕ್ತಿ ಬಂದಂತೆ ಭಾಸವಾಗುತ್ತದೆ. ಹಾಗೆಯೇ ಅಮ್ಮನ ಕೃಪೆಯಿಂದ ನಿಂತು ಹೋದ ಕೆಲಸಗಳು ಮತ್ತೆ ಚಲಿಸುತ್ತವೆ ಮತ್ತು ನಮ್ಮ ಸಮಸ್ಯೆ, ನಮ್ಮ ಮನೆಯ ಸಮಸ್ಯೆ ಎಲ್ಲವೂ ನಿವಾರಣೆ ಆಗಿವೆ ಎಂದು ಅನೇಕ ಭಕ್ತರು ಹೇಳಿದ್ದಾರೆ. ಒಡನ್ಬೈಲ್ ಪದ್ಮಾವತಿ ಅಮ್ಮನವರ ಆಶೀರ್ವಾದದಿಂದ ಅಡ್ಡಿಗಳು, ಆತಂಕಗಳು ನಿವಾರಣೆಯಾಗುತ್ತದೆ. ನೀವು ಹೊಸ ಮನೆಯಲ್ಲಿ ನೆಲೆಸುವ ದಿನದ ಕನಸು ಬೆಳಕಿನಲ್ಲಿ ಮೂಡುತ್ತದೆ. ಆ ಬೆಳಕು ನಮಗೆ ಧೈರ್ಯ, ನಂಬಿಕೆ, ಶಾಂತಿ ಕೊಡುತ್ತದೆ. ಹಾಗಾಗಿ ಯಾರಿಗಾದರೂ ಮನೆ ಕಟ್ಟುವಾಗ ತೊಂದರೆ ಬಂದರೆ ಒಂದು ಸಲ ಒಡನ್ಬೈಲ್ ಪದ್ಮಾವತಿ ದೇವಿಯ ಸನ್ನಿಧಿಗೆ ಬನ್ನಿ. ಒಡನ್ಬೈಲ್ ಪದ್ಮಾವತಿ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧ ಜೋಗ್-ಫಾಲ್ಸಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅಮ್ಮನ ಕೃಪೆ ನಿಮ್ಮ ಹಾದಿ ಬೆಳಗಲಿ, ನಿಮ್ಮ ಮನೆ ಶಾಂತಿ, ಸಮೃದ್ಧಿಯಿಂದ ತುಂಬಿ ಹರಿಯಲಿ ಎನ್ನುತ್ತಾ ಒಂದು ಮನೆ ಪ್ಲ್ಯಾನಿಂಗ್ ಕೂಡ ವಿವರಿಸುತ್ತಿದ್ದೇನೆ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ, 30x26 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗವಾಗಿರುತ್ತೆ. ಹಾಗೆ ಸೀಟೌಟ್ ಏರಿಯಾ, ಸೀಟೌಟ್ ಏರಿಯಾ ನೋಡಿ 6x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಗೆ ಹಾಲ್ ಏರಿಯಾ ನೋಡಿ 10x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಿಂದ ಈ ಕಡೆ ಬಂದರೆ ಇಲ್ಲೊಂದು ಕಮಾನ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಹಾಲ್ನಿಂದನೇ ಈ ಕಡೆ ಬಂದರೆ ಏನಿಮೆಟ್ಲ್ ಏರಿಯಾ ನೋಡಿ ಈ ರೀತಿ ಇದೆ. 6x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಮೆಟ್ಟಿಲುಗಳು ಈ ರೀತಿ ಬರುತ್ತೆ. ಹಾಗೆ ಈ ಕಡೆ ಬಂದರೆ ಬೆಡ್ರೂಮ್ ಏರಿಯಾ, ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ಬೆಡ್ರೂಮ್ ನೋಡಿ 10x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ಕೂಡ ಇನ್ನೊಂದು ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ. ಈ ಬೆಡ್ರೂಮ್ ಸಹ 10x12ರಲ್ಲೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಎರಡು ಬೆಡ್ರೂಮ್ ಮಧ್ಯದಲ್ಲಿ ವಾಶ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ವಾಶ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ವಾಶ್ರೂಮ್ ಏರಿಯಾ ನೋಡಿ 5x6ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ನೋಡಿ ಕಿಚನ್ ಏರಿಯಾ, ಕಿಚನ್ ಡೋರ್ ಇಲ್ಲಿ ಬರುತ್ತೆ. ಹಾಗೆ ಕಿಚನ್ ಏರಿಯಾ ನೋಡಿ 10x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ನಿಂದ ಈ ಕಡೆ ಬಂದರೆ ಇಲ್ಲಿ ವರ್ಕ್ ಏರಿಯಾ, ಈ ಏರಿಯಾ ನೋಡಿ 6x10ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ.
ಹಾಗೆ ಈ ಪ್ಲ್ಯಾನಿಂಗಲ್ಲಿ ವಿಂಡೋಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಹಾಲ್ನಲ್ಲಿ ಈ ಸೈಡಲ್ಲಿ ಒಂದು ವಿಂಡೋ ಬರುತ್ತೆ, ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ಇನ್ನು ಬೆಡ್ರೂಮಲ್ಲಿ 2 ವಿಂಡೋ ಬರುತ್ತೆ. ಹಾಗೆ ಇಲ್ಲಿ ವಾಶ್ರೂಮ್ ಕಡೆ ಒಂದು ಚಿಕ್ಕ ವಿಂಡೋ ಕೂಡ ಬರುತ್ತೆ. ಹಾಗೆ ಈ ಬೆಡ್ರೂಮಲ್ಲಿ ಕೂಡ 2 ವಿಂಡೋಗಳು ಬರುತ್ತೆ. ಇನ್ನು ಕಿಚನಲ್ಲಿ ಒಂದು ವಿಂಡೋ ಬರುತ್ತೆ. ವರ್ಕ್ ಏರಿಯಾದಲ್ಲೂ ಕೂಡ ಒಂದು ವಿಂಡೋನ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಲ್ಯಾನಿಂಗಲ್ಲಿ ಈ ಏರಿಯಾ ನೋಡಿ ಎಲ್ಲದಕ್ಕೂ ಹೊಂದಿಕೊಂಡಿದೆ. ಹಾಗೆ ಎಲ್ಲ ಕೊಠಡಿಗಳಿಗೂ ಸ್ಪೇಸ್ ಅರೇಂಜ್ಮೆಂಟ್ ಕೂಡ ಉತ್ತಮವಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಪ್ಲ್ಯಾನಿಂಗಲ್ಲೇ ಡಬಲ್ ಫ್ಲೋರ್ ಮನೆ ಕಟ್ತಿದ್ದೀರಾ ಅಂತ ಅನ್ನೋದಾದರೆ, ಇನ್ನೂ 3 ಬೆಡ್ರೂಮ್ಗಳು ಸಿಗುತ್ತೆ. ಟೋಟಲಾಗಿ ಡಬಲ್ ಫ್ಲೋರ್ ಮನೆ ಕಟ್ಟೋದಾದರೆ 5 ಬೆಡ್ರೂಮನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ನೋಡಿ, ಏಣಿ ಮೆಟ್ಲಿಂದ ಮೇಲ್ಗಡೆ ಬಂದಾಗ ಈ ಏರಿಯಾ ನೋಡಿ ಹಾಲ್ ಆಗಿ ಸಿಗುತ್ತೆ. ಹಾಗೆ ಈ ಏರಿಯಾ ನೋಡಿ ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಏರಿಯಾ ಕೂಡ ಸಿಗುತ್ತೆ. ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಸಿಗುತ್ತೆ, ಈ ಕಡೆ ಒಂದು ಬೆಡ್ರೂಮ್ ಸಿಗುತ್ತೆ, ಮಧ್ಯದಲ್ಲಿ ವಾಶ್ರೂಮ್ ಕೂಡ ಸಿಗುತ್ತೆ. ನೋಡಿ, 30x26 ಪ್ಲ್ಯಾನಿಂಗಲ್ಲಿ ಡಬಲ್ ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದನ್ನೇ ಡಬಲ್ ಫ್ಲೋರ್ ಮನೆ ಕಟ್ಟೋದಾದರೆ ಟೋಟಲಾಗಿ 5 ಬೆಡ್ರೂಮ್ಗಳು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ನೀವು ಕೂಡ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಒಂದು ಉತ್ತಮವಾದಂತಹ ಐಡಿಯಾವನ್ನು ಕೂಡ ತಿಳಿದುಕೊಳ್ಳಬಹುದು. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.